ಈ ಮಾನ್ಸೂನ್ ಟೈಮ್ನಲ್ಲಿ ದಕ್ಷಿಣ ಭಾರತದ ಚಿರಾಪುಂಜಿ ಅಂತೇಳಿಯೇ ಖ್ಯಾತಿಯಾಗಿರುವ ನಮ್ಮ ಈ ಆಗುಂಬೆ ಘಾಟ್ ಯಾವ ರೀತಿ ಇರ್ತದೆ ಅಂತೇಳಿ ತೋರಿಸ್ತೇನೆ ಬನ್ನಿ. ಸಂಡೇ ಮನೇಲಿ ಕೂತು ಬೋರ್ ಆಗ್ತಿದ್ದ ನನಗೆ ಈ ಮಾನ್ಸೂನಿಗೆ ಎಲ್ಲಾದರೂ ಒಂದು ಶಾರ್ಟ್ ರೈಡ್ ಹೋಗಿ ಬರುವ ಅಂತೇಳಿ ಮನಸ್ಸಾಯಿತು. ನಾವು ಸ್ಪಿಟಿ ರೈಡ್ ಮುಗಿಸಿ ಬಂದು ಆಲ್ಮೋಸ್ಟ್ 1.5 ತಿಂಗಳಾಯಿತು. 1.5 ತಿಂಗಳ ನಂತರ ನಾನು ಇದೇ ಫಸ್ಟ್ ಟೈಮ್ ಬೈಕ್ ಹೊರಗಡೆ ತೆಗಿತಾ ಇದ್ದೇನೆ. ಇವತ್ತಿನ ನಮ್ಮ ಈ ರೈಡ್ನಲ್ಲಿ ನನ್ನ ಕಸಿನ್ ಸಹ ಭಾಗಿಯಾಗ್ತಾ ಇದ್ದಾರೆ. ಸೊ ಹಾಗಾಗಿ ಅವರನ್ನು ಮೀಟ್ ಆಗಲಿಕ್ಕೆ ನಾನು ಸೀದಾ ಅವರ ಮನೆ ಕಡೆ ಹೊರಟೆ. ಮಳೆ ಬರುವ ಮುನ್ಸೂಚನೆ ಇತ್ತು. ಹಾಗಾಗಿ ಮಳೆಗೆಲ್ಲ ಏನು ಬೇಕು ಸಿದ್ಧತೆ ಅವುಗಳನ್ನೆಲ್ಲ ಮಾಡಿಕೊಂಡು ನಾವು ಹೊರಟಿವಿ ನಮ್ಮ ಡೆಸ್ಟಿನೇಷನ್ ಆಗುಂಬೆಯ ಕಡೆಗೆ. ಮಾನ್ಸೂನ್ ಟೈಮ್ನಲ್ಲಿ ಆಗುಂಬೆ ಘಾಟ್ ವಿಸಿಟ್ ಮಾಡೋದಂದರೆ ನಮ್ಮಂಥ ಟ್ರಾವೆಲರ್ಸ್ ಬೈಕರ್ಸ್ಗಳಿಗೆ ಒಂಥರ ರಿಚುವಲ್ಸ್ ಇದ್ದ ಹಾಗೆ. ಎಷ್ಟು ಸತಿ ಹೋದರೂ ನಮಗೆ ಬೇಜಾರೇ ಅನಿಸೋದಿಲ್ಲ. ಹೆಬ್ರಿ ಸಿಟಿ ದಾಟಿ ಸ್ವಲ್ಪ ದೂರದಲ್ಲೇ ಸೋಮೇಶ್ವರ ರಿಸರ್ವ್ ಫಾರೆಸ್ಟ್ ಸ್ಟಾರ್ಟ್ ಆಗ್ತದೆ. ಅಲ್ಲಿಂದಲೇ ನಿಮಗೆ ಆಗುಂಬೆಯ ಒಂದು ವೈಬ್ ಸ್ಟಾರ್ಟ್ ಆಗ್ತದೆ. ಈ ಕಾಡಿನ ದಾರಿಯ ಮಧ್ಯೆ ಒಂದು ಕಡೆ ಬೈಕ್ ನಿಲ್ಲಿಸಿ ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿ ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಂಡು ನಾವು ಸೋಮೇಶ್ವರ ಚೆಕ್ ಪೋಸ್ಟ್ ರೀಚ್ ಆಗುವಾಗ ಆಲ್ಮೋಸ್ಟ್ 5 ಗಂಟೆ ಆಗಿತ್ತು. ಮಾನ್ಸೂನ್ ಸೀಸನ್ನಲ್ಲಿ ಆಗುಂಬೆ ಘಾಟ್ ವೀಕೆಂಡಲ್ಲಿ ಆಲ್ಮೋಸ್ಟ್ ಬ್ಲಾಕ್ ಆಗಿರ್ತದೆ. ಬಟ್ ಇವತ್ತು ನಮಗೆ ಅಂಥದ್ದೇನು ಅನುಭವ ಆಗಲಿಲ್ಲ. ಆಲ್ಮೋಸ್ಟ್ ಕ್ಲಿಯರ್ ಇತ್ತು. ಅದೇ ಇವತ್ತು ಖುಷಿ ಪಡುವಂಥ ವಿಷಯ. ಮಾನ್ಸೂನ್ ಸೀಸನ್ನಲ್ಲಂತೂ ಘಾಟ್ ರೋಡ್ಗಳಲ್ಲಿ ಟ್ರಾವೆಲ್ ಮಾಡುವ ಖುಷಿಯೇ ಬೇರೆ. ಈ ಘಾಟ್ ರೋಡ್ಗಳಲ್ಲಿ ನೋಡ್ಲಿಕ್ಕೆ ಸಿಗುವಂಥ ಸಣ್ಣ ಸಣ್ಣ ವಾಟರ್ಫಾಲ್ಗಳು, ಮಂಜು ಕವಿದ ವಾತಾವರಣ ಇವುಗಳನ್ನೆಲ್ಲ ನೋಡುವಾಗ ಪ್ರಕೃತಿಯೇ ನಮ್ಮನ್ನು ವೆಲ್ಕಮ್ ಮಾಡಿದಾಗಿತ್ತು. ಹಾಗಂತೇಳಿ ನೀವು ಪ್ರಕೃತಿಯನ್ನೇ ನೋಡ್ತಾ ಮೈ ಮರೆತು ಬಿಡಬೇಡಿ. ಈ ಆಗುಂಬೆ ರೋಡ್ನಲ್ಲಿ ವಾಹನ ಚಲಾಯಿಸೋದು ಅಷ್ಟೊಂದು ಸುಲಭದ ಮಾತಲ್ಲ. ರಸ್ತೆ ಮೇಲೂ ಗಮನ ಇಡಬೇಕಾಗ್ತದೆ. ಆಗುಂಬೆ ಸಿಟಿ ರೀಚ್ ಆಗ್ತಾ ಇದ್ದಂತೆ ಮಳೆ ಸ್ಟಾರ್ಟ್ ಆಯಿತು. ನಾವು ಅಲ್ಲೇ ಸ್ಟಾಪ್ ಕೊಟ್ಟು ಅಲ್ಲಿನ ತಣ್ಣಗಿನ ವೆದರ್ಗೆ ಒಂದು ಬಿಸಿ ಬಿಸಿ ಚಹಾ ಕುಡಿದು ಅಲ್ಲಿನ ವೆದರ್ ಎಂಜಾಯ್ ಮಾಡ್ತಾ ಕೂತೆವು. ನೋಡ್ತಾ ನೋಡ್ತಾ ಕತ್ತಲೆಯೂ ಆಯಿತು. ನಮ್ಮ ಸಂಡೇಯೂ ಮುಗೀತು. ಇನ್ನು ಇಲ್ಲಿ ಕೂತ್ರೆ ಆಗಲಿಲ್ಲ, ನಾಳೆ ಆಫೀಸ್ ಹೋಗೋದಿದೆ. ಸಿ ಯು, ಟೇಕ್ ಕೇರ್, ಬಾಯ್.